ಮಾಧ್ಯಮ ಸನ್ನಿಹಿತದಲ್ಲಿ ಇವತ್ತು ನಾನು ತಮ್ಮನ್ನು ಭೇಟಿ ಆಗಬೇಕಂತ ಕರೆದಾಗ ತಾವೆಲ್ಲ ಬಂದಿದ್ದೀರ, ಅದಕ್ಕೆಲ್ಲ ನಿಮಗೆಲ್ಲ ಸ್ವಾಗತ ಕೊಡ್ತೀನಿ. ನಾನು ಸಮಸ್ಯೆಗಳು ಈ ಪಾವಗಡ ತಾಲೂಕಿನ ಜ್ವಲಂತ ಸಮಸ್ಯೆಗಳಿರ್ಬೋದು, ಪಾವಗಡ ಅಭಿವೃದ್ಧಿ ಇರ್ಬೋದು, ಅದು ಆ ಬಗ್ಗೆ ನಾನು ಈಗ ಮಾತಾಡಲ್ಲ. ಕಾರಣ ಏನಂದರೆ ಈಗ ಸರ್ಕಾರ ಬಂದು ಹೊಸ ಸರ್ಕಾರ ಬಂದು 1.5 ವರ್ಷ ಆಗ್ತಾ ಇರ್ಬೋದು. ಅದರದ್ದೇ ಆದ ಅವ್ರವ್ರ ಯೋಜನೆಗಳಿರ್ತವೆ, ಅದ್ರ ಬಗ್ಗೆ ನಾನು ಈಗೇನು ಮಾತಾಡ್ತಾಯಿಲ್ಲ. ನಮ್ಮ ತಾಲೂಕಿನ ಒಂದು ಪರಿಸ್ಥಿತಿ ಬಗ್ಗೆ ಹಲವಾರು ತುಂಬ ಸಮಸ್ಯೆಗಳಿದ್ದಾವೆ. ಅದು ಮುಂದಿನ ದಿನಗಳಲ್ಲಿ ಮಾತಾಡೋಣ. ಇವತ್ತು ತಮ್ಮನ್ನೆಲ್ಲ ಬರೆಯಲಿದ್ದು ಒಂದೇ ಒಂದು ವಿಚಾರಕ್ಕೆ ಕಾರಣಕ್ಕೆ ಏನಾಗಿದೆ ಅಂದರೆ, ನಮ್ಮ ತಾಲೂಕಲ್ಲಿ ಒಂದೇ ಕ್ರಷರ್ ಇದೆ, ಒಂದೇ ಕ್ರಷರ್ ಇದೆ. ಆ ಕ್ರಷರಿಂದ ಎಲ್ಲರೂ ಅಲ್ಲೇ ಹೋಗಿ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ರಿಗೂ ಇಡ್ತಾರೋ ಇಲ್ವೋ ಗೊತ್ತಿಲ್ಲ. ಕೆಲವರು ಅವ್ರಿಗೆ ದೂರ ಇರೋರು ಇರ್ಬೋದು, ಇಲ್ಲ ಅವರು ಸ್ಪಂದನೆ. ನಾನು 1-2 ಸರಿ ಮೊನ್ನೆ ಫೋನ್ ಮಾಡಿದ್ದೀನಿ, 1-2 ಲೋಡ್ ಬೇಕು, ನಂದು ಯಾವುದೋ ಒಂದು ಕೆಲಸಕ್ಕೆ ಬೇಕಂತ, ಯಾರೂ ರಿಸೀವ್ ಮಾಡೋರು ಇಲ್ಲ. ಇನ್ನೊಂದು ಏನಾಗಿದೆ ಅಂದರೆ, ಆಂಧ್ರದಿಂದ ಇದುವರೆಗೂ ಬರ್ತಾಯಿತ್ತು ಜೆಲ್ಲಿ ಆಗ್ಬೋದು, ಸ್ಯಾಂಡು, ಪಿ ಸ್ಯಾಂಡ್ ಆಗ್ಬೋದು, ಇನ್ನು ಯಾವುದೇ ಏನು ಕಲ್ಲಿಂದ ಏನು ತೆಗಿತೀವಿ ಆ ಎಲ್ಲ ಮೆಟೀರಿಯಲ್ನ ಆಂಧ್ರದಿಂದ ಬರ್ತಾಯಿತ್ತು. ನಮ್ಮದು ಸುತ್ತಲೂ ಇರೋದು ಆಂಧ್ರನೇ. ನಿಮ್ಗೆ ಗೊತ್ತಿದ್ದಂಗೆ ಸುತ್ತಲೂ ಆಂಧ್ರ ಇರೋದು, ಒಂದೇ ಒಂದು ಯಾವುದೋ ರೋಡ್ ಟಚ್ ಇದಷ್ಟೇ ಚಳಕೆರೋದು ನಮ್ಮ ಅಂಥದ್ರಲ್ಲಿ. ಆಂಧ್ರದವರು ಕ್ರಷರಿಂದ ನಮಗೆ ಏನು ಬರ್ತಾಯಿತ್ತು ಟಿಪ್ಪರ್ಗಳಲ್ಲಿ, ಅದನ್ನು ಬಂದ್ ಮಾಡಿಸಿದ್ದಾರೆ ಅಧಿಕಾರಿಗಳು ಪಾವಗಡದಲ್ಲಿ. ಎಕ್ಸಾಂಪಲ್ಗೆ ಗುಣಮಾಲ್ ತಿಪ್ಪೇಸ್ವಾಮಿ ಅವರು ಮಾಡಿಸಿರೋದಲ್ಲಿ ಚಂದ್ರಣ್ಣ ಅಂತ ಅವ್ರದ್ದಿದೆ. ಅದು ಒಂದು 4-5 ಗಾಡಿಗಳೆಲ್ಲ ಸೀಜ್ ಮಾಡಿ ಮೊನ್ನೆ ಎಲ್ಲ ವಾಪಸ್ ಕಳಿಸಿದ್ದಾರೆ. ಇದು ನಮಗೆ ಇದ್ರ ಬಗ್ಗೆ ನನಗೆ ತುಂಬ ಬೇಸರ ಆಯಿತು. ಈಗ ನಾವು ಮೊದಲಿಂದ ನೋಡ್ತಾ ಇದ್ದೀವಿ, ನಾವು ಬೇರೆ ಕಡೆಯಿಂದ ಓಡಿಸ್ಕೊತೀವಿ, ಅವ್ರ ಹತ್ರ ಓಡಿಸ್ಕೊಂಡಿದ್ದೀವಿ. ನಾನೇ ಎಷ್ಟೋ ಸರಿ ಅವ್ರ ಹತ್ರ ಟಿಪ್ಪರ್ಗಳು ಓಡಿಸ್ಕೊಂಡು ದುಡ್ಡು ಪೇ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೆ ಇತ್ತೀಚೆಗಂತೂ ಯಾರೂ ಸ್ಪಂದಿಸ್ತಾ ಇಲ್ಲ. ಅವರು ಬೇರೆ ಅವ್ರಿಗೆ ಯಾರು ಸ್ಪಂದಿಸ್ಬೋದು, ಬೇರೆಯವ್ರು ಎಲ್ಲಿ ಪರ್ಚೇಸ್ ಮಾಡ್ಕೋಬೇಕು, ನಾವು ಎಲ್ಲಿ ಹೋಗ್ಬೇಕು? ಮತ್ತು ಯಾವುದೇ ಈಗ ಸೋಲಾರು ವಿಶ್ವ ಭೂಪಟದಲ್ಲಿ ಮೀಸಲಾದ ನಮ್ಮ ಸೋಲಾರ್ಗೆ ಎಷ್ಟು ಕೆಲಸಗಳಿದ್ದಾವೆ. ಅವರೇ ಒಂದು ಕ್ರಿಶ್ಚರಿಂದನೇ ಬರಬೇಕಂತ ಏನೋ ಕಾನೂನು ಇದೆಯಾ? ಇದ್ರ ಬಗ್ಗೆ ತಮ್ಮ ಹತ್ರ ಅಭಿಪ್ರಾಯಗಳು ಹಂಚ್ಕೋಬೇಕಂತ ಕರೆದಿದ್ದೀನಿ. ಇದನ್ನು ಖಂಡಿಸ್ತಾ ಇದ್ದೀನಿ. ಮುಖ್ಯವಾಗಿ ರೇಟ್ಗಳಲ್ಲಿ ಸಹ ವ್ಯತ್ಯಾಸ ಆಗಿದೆ, ನೀವು ಪರಿಶೀಲನೆ ಮಾಡ್ಕೋಬೋದು. ಆಂಧ್ರದಿಂದ ಬರೋ ಕ್ರಷರಿಂದ ಬರೋ ಏನು ಮೆಟೀರಿಯಲ್ಸ್ ಇದಾವೋ, ಮನೆ ಗೃಹ ನಿರ್ಮಾಣ ಆಗ್ಬೋದು, ಯಾವುದೇ ಕಟ್ಟಡ ಕಾಮಗಾರಿಗಳಾಗ್ಬೋದು, ರಸ್ತೆ ಆಗ್ಬೋದು, ಏನೇ ಒಂದು ನಿರ್ಮಾಣ ಕಾರ್ಯ ಏನೇ ಮಾಡಿದ್ರು ಕೂಡ ಏನು ಬರುತ್ತೆ ಮೆಟೀರಿಯಲ್ಲು, ಅದ್ರ ರೇಟು ಸಹ ಪಾವಗಡಕ್ಕಲ್ಲಿ ಏರುಪೇರಾಗಿದೆ. ಮತ್ತು ನಾವು ಮೊದಲಿಂದ ಕಂಡಂಗೆ ಪಾವಗಡ ತಾಲೂಕಲ್ಲಿ ಬೇರೆ ಕ್ರಷರ್ಗಳು ಅವಕಾಶನೇ ಇಲ್ಲ. ಬೇರೆಯವ್ರು ಬಂದು ಇಲ್ಲಿ ಕ್ರಷರ್ ಮಾಡೋಕ್ಕೆ ಅವಕಾಶ ಕಲ್ಪಿಸೇ ಇಲ್ಲ. ಈ ಮೈನ್ಸಾಲ್ ಜಿಯಲಿಸ್ಟ್ ಅವರು ಒಂದು 3 ಏನೋ ಹರಾಜು ಹಾಕಿದ್ದಾರೆ ಪಾವಗಡದಲ್ಲಿ, ಬೇರೆಯವ್ರಿಗೆ ಆಗಿದೆ. ಆದರೂ ಕೂಡ ಅವರು ಇಲ್ಲಿವರೆಗೆ ಬಂದು ಇದು ಮಾಡ್ತಾ ಇಲ್ಲ. ಅವರು ಕ್ರಷರ್ನ ಓಪನ್ ಮಾಡಿಲ್ಲ, ಮಾಡ್ತಾ ಇಲ್ಲ. ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ಈ ವಾತಾವರಣ ಯಾಕೆ ಕ್ರಿಯೇಟ್ ಆಗಿಲ್ವೋ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ಆಂಧ್ರದವ್ರು ಬರಬಾರ್ದು ಅಂತ ನಿಬಂಧನೆ ಹಾಕೋದಕ್ಕೆ ಯಾವ ಕಾನೂನು ಇದೆ ಅಂತ ನಾನು ಕೇಳ್ತೀನಿ. ಆಂಧ್ರದವ್ರು ಬಂದು ಇಲ್ಲಿ ಮಾರಾಟ ಮಾಡಬಾರ್ದ, ಇದು ಯಾವ ಕಾನೂನು? ಅಂದರೆ ನಾವು ಭಾರತ ದೇಶದಲ್ಲಿ ಇದ್ದೀವಾ, ಇಲ್ಲ ನಾವು ಬೇರೆ ದೇಶದಲ್ಲಿ ಇದ್ದೀವಾ ಅಂತ ಅನಿಸುತ್ತೆ. ಈಗ ಸುತ್ತು ಆಂಧ್ರ ಇರೋದ್ರಿಂದ ಮಾಡಿಸಿರೋದಲ್ಲಿ ಅವರೆಲ್ಲ ವೆಹಿಕಲ್ಸ್ ನಮಗೆ ಹೋಗ್ತವೆ. ನಾವು ವೆಹಿಕಲ್ಸ್ ಹೋಗ್ತಾ ಇರ್ತೀವಿ, ನಾವೇನು ಪರ್ಮಿಟ್ ತಗೊಂಡು ಹೋಗ್ತೀವ? ವೆಹಿಕಲ್ಸ್ನ ಆ ರಸ್ತೆ ಮೇಲೆ ಆಂಧ್ರಕ್ಕೆ ಹೋಗ್ತೀವಿ. ಈ ಕಡೆ ವೆಂಕಟಮ್ಮನಹಳ್ಳಿ ಕಡೆಯಿಂದ ಹೋಗ್ತೀವಿ, ಸೋಲಾರ್ ಕಡೆಯಿಂದ ಎಷ್ಟೋ ವೆಹಿಕಲ್ಸ್ ಬರ್ತವೆ. ಈ ಕಡೆ ಕಲ್ಯಾಣ ದುರ್ಗ ಮತ್ತು ಪೆನಗೊಂಡೆ, ಈ ಮಡಗಸಿರ, ಈ ಕಡೆ ಅಮರಾಪುರ, ಎಲ್ಲ ಕಡೆ ಹೋದಾಗ ನಾವು ಅವ್ರು ನಿರ್ಬಂಧ ಮಾಡಿದ್ರೆ, ಅವ್ರು ಗೇಟ್ ಹಾಕಿದ್ರೆ ನಾವು ಹೋಗೋಕ್ಕಾಗುತ್ತಾ? ಮತ್ತು ಇದು ಯಾವ ನ್ಯಾಯ ಅಂತ ಕೇಳೋಂತ ಇವತ್ತು ತಮ್ಮನ್ನು ಭೇಟಿ ಮಾಡಬೇಕಂತ ನಾನು ಅಭಿಪ್ರಾಯ ಹಂಚ್ಕೋಬೇಕಂತ ಬಂದಿದ್ದು ಖಂಡಿಸ್ತಾ ಇದ್ದೀನಿ. ಇದಕ್ಕೆ ಮುಕ್ತ ಮಾರುಕಟ್ಟೆ ಬೇಕು. ನಮ್ಮ ತಾಲೂಕಲ್ಲಿ ಎಲ್ರಿಗೂ ಮುಕ್ತ ಮಾರುಕಟ್ಟೆ ಆಗಬೇಕು. ಯಾವುದು? ಈ ಮೆಟೀರಿಯಲ್ಸ್, ಯಾವುದೇ ನಿರ್ಮಾಣ ಕಾರ್ಯ ಮಾಡುವಂತಹ ಮೆಟೀರಿಯಲ್ಸನ್ನು ಈಸಿಯಾಗಿ ಎಲ್ರಿಗೂ ದಕ್ಕಬೇಕು. ಇದೊಂದು ಮುಕ್ತ ಮಾರುಕಟ್ಟೆ ಆಗಬೇಕು ಅನ್ನೋದು ಒಂದನೇದು. ಎರಡನೇದು, ಮರಳು ಎಲ್ಲ ನಿಲ್ಲಿಸಿದ್ದಾರೆ. ಎಲ್ಲೇ ಆಗಲಿ ಮರಳು ಒಡೆಯಂಗಿಲ್ಲ ಅಂತ ಕಾನೂನು ತಂದಿದ್ರು. ಅದರಿಂದನೇ ಸ್ಯಾಂಡು, ಪಿ ಸ್ಯಾಂಡ್ ಆಯಿತು. ಆದರೆ ಈಗ ಇತ್ತೀಚೆಗೆ ಒಂದು ಜೀವ ಪಾಸ್ ಆಗಿದೆ. ಅದು ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿದೆ. ಇದು ಅಸೆಂಬ್ಲಿಯಲ್ಲೂ ಸಹ ಅದೊಂದು ತೀರ್ಮಾನ ತಗೊಂಡಿದ್ದಾರೆ. ಏನು ಒಳ್ಳೆ ಕೆಲಸ ಅದು, ನಾವು ಅದು ಸ್ವಾಗತ ಮಾಡ್ತೀವಿ. ಯಾಕೆ ಹಿಂದೆ ಮರಳೆಲ್ಲ ತೆಗೆದ್ರೆ ಬತ್ತು ಹೋಗ್ತವೆ ನದಿಗಳು ಅಂತ ಏನಂತ ಕಾನ್ಸೆಪ್ಟಿಗೆ ಬದಲಾವಣೆ ಮಾಡಿದ್ದಾರೆ. ಈ ಮರಳುನ ಗ್ರಾಮ ಪಂಚಾಯತಿ ಮುಖಾಂತರ
ಹರಾಜು ಹಾಕಬೇಕು, ಬಿಟ್ಟುಗಳು ಮಾಡಿಬಿಟ್ಟು ಹರಾಜು ಮಾಡಬೇಕಂತ ಕಾನೂನು ತಂದಿದ್ದಾರೆ. ಈಗಾಗಲೇ ಆ ಸಿದ್ಧತೆ ಆಗ್ತಾ ಇದೆ. ಮತ್ತು ಅದಕ್ಕಾದ್ರೂ ಅವಕಾಶ ಮಾಡಿಕೊಡ್ಬೇಕಲ್ಲ. ಇಲ್ಲಿರೋ ಏನು ಮಾನ್ಯ ಶಾಸಕರು ಮತ್ತು ಆಡಳಿತ ಯಂತ್ರ ಅಂತ ಏನಂತೀವಿ, ಆಡಳಿತ ನಾವು ಏನು ಮಾಡೋ ಅಂಥ ಅಧಿಕಾರ ಯಂತ್ರ ಅಂತ ಏನಂತೀವಿ, ಅದಕ್ಕಾದ್ರೂ ಅವಕಾಶ ಮಾಡಿಕೊಡ್ಬೇಕಲ್ಲ. ಅದು ಆಗ್ತಾ ಇಲ್ಲ. ಒಂದು ಕಡೆ ಮರಳು ಈ ಗ್ರಾಮ ಪಂಚಾಯತಿಯಲ್ಲಿ ಟೇಕ್ ಓವರ್ ಆಗಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಸಭೆಗಳು ಮಾಡಬೇಕು, ಮತ್ತು ತಾಲೂಕು ತಹಸೀಲ್ದಾರ್ ಅವರು ಮತ್ತು MLA ಅವರು ಅದರಲ್ಲಿ ಕಮಿಟಿ ಮೆಂಬರ್ ಆಗಿರ್ತಾರೆ. ಈ ಮರಳುಗಳು ಬರ್ತಾ ಇಲ್ಲ. ಒಂದು ಕಡೆ ಮರಳು ಸಿಗ್ತಾ ಇಲ್ಲ, ಒಂದು ಕಡೆ ಇವರು ಹೊಡಿತಾ ಇಲ್ಲ, ಬೇರೆಯವ್ರನ್ನೂ ನಿರ್ಬಂಧ ಮಾಡಿದ್ರೆ ಈ ತಾಲೂಕಲ್ಲಿ ಇದೊಂದು ದೊಡ್ಡ ಸಮಸ್ಯೆ ತಲೆದೂರಿದೆ. ಆದ್ದರಿಂದ ದಯಮಾಡಿ ಅಧಿಕಾರಿಗಳು ಇದಕ್ಕೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾವುದು ನ್ಯಾಯ? ಈಗ ಒಂದು ಕಾನೂನಿಗೆ ಬದ್ಧವಾಗಿ ಮಾಡಿ. ನಾವಿರೋದೇ ಆಂಧ್ರ ಸುತ್ತುವರೆದಿರುವ ಪಾವಗಡದಲ್ಲಿ, ಮತ್ತು ಆಂಧ್ರ ವಹಿವಾಟು ಕೊಟ್ಟು ತಗೊಂತೀವಿ. ನಾವೆಲ್ಲ ಹೆಣ್ಮಕ್ಳು ನಮ್ಮಲ್ಲಿ ಕೊಡ್ತೀವಿ, ಅವ್ರು ಬಂದು ತಗೊತಾರೆ. ನಾವು ಒಂದು ಹಾಸ್ಪಿಟ್ಲಿಗಾದರೂ ಆಂಧ್ರಾಗೆ ಹೋಗ್ತೀವಿ, ಅವರು ನಮ್ಮ ಹತ್ರ ಬರ್ತಾರೆ. ಬೇರೆ ಟೋಟಲಿ ಯಾವುದೇ ವ್ಯವಹಾರ ನಾವು ಅವಿನಾಭಾವ ಸಂಬಂಧ ಅಂತ ಏನಂತೀವಿ, ಅಂಥ ಸಂಬಂಧ ಆಂಧ್ರದೊಂದಿಗೆ ಹೊಂದಿದ್ದೀವಿ. ಈಗ ಮೊನ್ನೆ ನಾಗಮಡಿಕೆಯಲ್ಲಿ ನೀರು ಬಿಟ್ಟರು. ಇಂದಿನ ಒಂದು YSRCP ಸರ್ಕಾರ ಪ್ರಕಾಶ ನೀರು ಬಿಟ್ಟಾಗ ಆ ನೀರು ಪಾವಗಡದವ್ರು ನಾವು ಕುಡ್ದಿಲ್ವಾ? ಪಾವಗಡದಲ್ಲಿ ಇಲ್ಲಿ ಮಾನ್ಯ ಶಾಸಕರಾಗಿದ್ದರು ವೆಂಕಟಣ್ಣಪ್ಪಣ್ಣವರು, ಅವ್ರು ಬಂದು ಇದು ಗಂಗಾ ಪೂಜೆ ಮಾಡಿದ್ರು ಅಗಸಕುಂಟೆಯಲ್ಲಿ. ಅಲ್ಲಿ ವಾಪಸ್ ಮಾಡಿದ್ರು ನೀರು ಬಿಡಬಾರ್ದು. ಕೃಷ್ಣ ಬ್ಯಾಕ್ ವಾಟ್ರು ಅಂದ್ರೆ ನೀವಾಗ ಕೃಷ್ಣ ಬ್ಯಾಕ್ ವಾಟರ್ನ ಅಲ್ಲೇ ವಾಪಸ್ ಮಾಡಿದ್ರು ನೀರು ಬಿಡಬಾರ್ದು ಅಂತ. ಇಲ್ಲಿ ಬಂದು ಗಂಗಾ ಪೂಜೆ ಮಾಡಿದ್ರು. ನೀರು ಟೌನ್ ಬೇಕೇ ಬೇಕಲ್ಲ. ಅಂಥದ್ರಲ್ಲಿ ನಾವು ಆಂಧ್ರದಿಂದ ಬರೋವನ್ನ ಈ ತಡೆಗಟ್ಟಬೇಕನ್ನೋದು ಏನು ಮೈಂಡ್ ಇದೆ ಅದನ್ನು ತೆಗೆದಾಕಬೇಕು. ಅಧಿಕಾರಿಗಳಾಗಲಿ ಮಾನ್ಯ ಶಾಸಕರಾಗಲಿ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೋ ಸಾಮಾನ್ಯ ಜನರಿಗೆ ಅನುಕೂಲ ಆಗೋಂಥ ಕೆಲಸಗಳಿಗೆ ಮಾಡಬೇಕು ಅಂತ ಇದು ಖಂಡಿಸ್ತಾ ಇದ್ದೀವಿ. ಇದು ಈಗ ಮುಂದಿನ ದಿನಗಳಲ್ಲಿ ಹಂಗೇನಾದ್ರೆ ನಾವು ಆ ಟಿಪ್ಪರ್ಗಳೆಲ್ಲ ನಾವು ಸಮೂಹ ಎಲ್ಲ ತುಂಬ ಜನ ರೊಚ್ಚಿಗೆದ್ದಿದ್ರು ಇದ್ರ ಬಗ್ಗೆ. ಯಾರೂ ಬಾಯಿ ಬಿಸ್ತಾ ಇಲ್ಲ. ಬೇರೆ ಕ್ರಿಶ್ಚಿಯರವ್ರು ಬಂದು ಇಲ್ಲಿ ಆಗ್ತಾ ಇಲ್ಲ. ಈ ಕಡೆ ಕಣ್ಗೊಂಡೆಯಿಂದನೂ ಕ್ರಿಶ್ಚಿಯರ್ ಬಂದಿತ್ತು. ಆ ಪಾರ್ಥಸಾರಥಿ ಅವ್ರ ಕಡೆ ಅವ್ರದ್ದೇ ಅಂತಾರೆ, ಅದು ಒಂದು ಇದೆ, ಅವ್ರದ್ದು ಪಾಪ ನಿಂತೋಗಿದೆ, ಅವರು ಹೊಡಿತಾ ಇಲ್ಲ. ಯಾವ್ದು ನಿಲ್ಸಿದ್ದಾರೆ? ಅದು ಮೊನ್ನೆ ಗುಣಮಲ್ ತಿಪ್ಪೇಸ್ವಾಮಿ ಅವರು ಚಂದ್ರು ಅಂತ ಅವ್ರ ತಮ್ಮ ಅವ್ನ 4-5 ಟಿಪ್ಪರ್ಗಳೇನು ಹಿಡ್ಕೊಂಡು ಪೊಲೀಸರು ಬಿಡ್ಲೇ ಇಲ್ಲ, ವಾಪಸ್ ಕಳ್ಸಿದ್ರೆ ಲೋಡ್ ಮಾಡೋಕ್ಕೆ ಬಿಡ್ಲಿಲ್ಲ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇದು ಮುಕ್ತ ಮಾರ್ಕೆಟ್ ಆಗಬೇಕು ಪಾವಗಡದಲ್ಲಿ ಅಂತ. ಆಂಧ್ರ ನಾವು ಸಂಬಂಧಗಳು ಕಳ್ಕೋಬಾರ್ದು. ಆದ್ದರಿಂದ ಇದು ಹಂಗೇನಾದ್ರೆ ನಾವೇ ಇನ್ವೈಟ್ ಮಾಡ್ತೀವಿ, ಆಂಧ್ರ ವೆಹಿಕಲ್ಸ್ನ ತಗೊಬನ್ನಿ, ಜನಗಳಿಗೆ ಹೊಡೀರಿ ಅಂತ ನಾವೇ ಎಲ್ಲ ಮುಂದೆ ನಿಲ್ಲಿಸ್ಕೊಂಡು ಆ ಲಾರಿಗಳಿಗೆಲ್ಲ ಬಿಡಿಸೋ ಕಾಲ ಮುಂದೆ ನಾವು ಅದಕ್ಕೆ ಸಿದ್ಧತೆ ಮಾಡ್ಕೊತೀವಿ. ನಾವು ಕೂಡ ಲಾರಿಗಳು ತಗೊಬಂದು ಎಲ್ಲ ಜನಗಳು ಬೇಕಾದ್ರೆ ಓಡಿಸ್ಕೊತೀವಿ. ಈ ಪೊಲೀಸ್ ಅಧಿಕಾರಿಗಳು ಬೇಕಾದ್ರೆ ನಿಯಮ ಅದಕ್ಕೊಂದು ರೂಪಿಸ್ಲಿ. ಅಂತಾರಾಜ್ಯ ನಿಯಮ ಅಂತ ಇದ್ದಾವೆ, ಅಂತಾರಾಜ್ಯ ನಿಯಮಗಳು ಏನು ರೂಪಿಸ್ತಾರೋ ರೂಪಿಸ್ಲಿ. ಅಲ್ಲಿವರೆಗೂ ಇಂಥದನ್ನು ಈ ಅಧಿಕಾರಿಗಳು ರಾಜಕೀಯ ನಾಯಕರ ಒತ್ತಡಕ್ಕೆ ಮಣಿದು ಈ ಥರ ಮಾಡಿರೋದನ್ನು ಇದು ಖಂಡಿಸ್ತಾ ಇದ್ದೀವಿ. ಇದು ಮರಳಾಗಲಿ ಸಪ್ಲೈ ಮಾಡಬೇಕು. ಯಾವುದೇ ಕಟ್ಟಡ ನಿರ್ಮಾಣಕ್ಕೆ M ಸ್ಯಾಂಡು, P ಸ್ಯಾಂಡು, 20 mm 30 mm ದೊಡ್ಡ ಕಲ್ಲು, ಸೈಜ್ ಕಲ್ಲು ಎಲ್ಲವೂ ಸಹ ಇಲ್ಲಿಗೆ ಬರೋ ಥರ ಆಂಧ್ರದಿಂದ ಬರಲಿ, ತಮಿಳ್ನಾಡಿಂದ ಬರಲಿ, ಬೇರೆ ಎಲ್ಲಿಂದನೇ ಬರಲಿ, ನಮಗೆ ಜನಗಳಿಗೆ ಕೈಗೆಟಿಕ್ಬೇಕು. ಇದು ಇಷ್ಟು ಹೇಳಿ ದಯಮಾಡಿ ಅದಕ್ಕೆ ನಮ್ಮ ಸರ್ಕಾರ ಅನುವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ವಿನಂತಿ. ಇನ್ನೊಂದು ಒಂದು ಕಾರ್ ಆಗ್ಬೋದು, ಬಸ್ ಆಗ್ಬೋದು, ಟಿಪ್ಪರ್ ಆಗ್ಬೋದು, ಏನಾಗಲಿ ಇಷ್ಟು ಕಿಲೋಮೀಟ್ರ್ ಅಂತ ಒಂದು ಲಿಮಿಟ್ ಇರುತ್ತೆ ಸರ್. ಬಾರ್ಡ್ರ್ ಇದ್ದರೆ 15 ಕಿಲೋಮೀಟ್ರ್ ಲಿಮಿಟ್ ಇರುತ್ತೆ. ಅದಕ್ಕೆ ನಾವು ಅವರು RTO ಆಗ್ಬೋದು, ಇನ್ನೊಬ್ರು ಯಾರನ್ನ ಆಗ್ಬೋದು, ಫೈನ್ ಹಾಕೋಂಗಿಲ್ಲ. ನಿಜ ಸರ್. ಈಗ ಏನಾಗಿದೆ, ಕಾನೂನಲ್ಲಿ ಇರೋದನ್ನ ಇಲ್ಲಿ ಪಾಲಿಸೋಕೆ ಅಷ್ಟು ಸುಲಭ ಆಗಲ್ಲ. ಕಾನೂನನ್ನು ರಾಜ್ಯ ಕಾನೂನು ಅಂತ ಏನಿದೆ ಆ ಕಾನೂನು ಪಾಲಿಸೋದಕ್ಕೆ ನಮಗೆ ಪಾವಗಡ ನಾವು ನಮ್ಮ ಮ್ಯಾಪಲ್ಲಿ ನೋಡ್ರಿ, ಸುತ್ತಲೂ ಆಂಧ್ರ ಸುತ್ತುವರೆದಿರೋದು. ನಾವೆಲ್ಲಿ ಹೋಗ್ತೀವಿ ಬೇಡ್ರಿ? ಇಲ್ಲಿ ಆ ಕಾನೂನುಗಳೆಲ್ಲ ಮಾಡೋಕ್ಕಾಗುತ್ತಾ? ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಚಿವರಾಗಿದ್ದರು, ರಘುವೀರ್ ರೆಡ್ಡಿ ಅವರು ಸಚಿವರಾಗಿದ್ದಾಗ ಇಬ್ಬರನ್ನ ಮಡಕ್ಸಿರದಲ್ಲಿ ಪಾವಗಡದಲ್ಲಿ ಭೇಟಿಯಾದ ಒಂದು ಸಂದರ್ಭದಲ್ಲಿ ನಾವೆಲ್ಲ ಡಿಮ್ಯಾಂಡ್ ಮಾಡಿದ್ವಿ ಹಿಂದೆ. ಸರ್, ಈಗ ಅಂತಾರಾಜ್ಯ ಈ RTOಗಳಲ್ಲಿ ಇಟ್ಕೊತಾರೆ, ನಾವು ಕರ್ನಾಟಕದಿಂದ ಹೋಗಬೇಕು, ಮಡಸಿರ ಮೇಲೆ ಹೋಗ್ತೀವಿ, ಈ ಕಡೆ ಹೋಗ್ತೀವಿ, RTO ವೆಹಿಕಲ್ಸಲ್ಲಿ ಇಟ್ಕೊತಾರೆ. ಇದು ಯಾವ ನ್ಯಾಯ? ಬಸ್ಸೋಡು ಯಾರೋ ಟೂರ್ ಹೋಗ್ತಾ ಇದ್ದಾರೆ, ಅವೆಲ್ಲ ಇಟ್ಕೊಂಡು ಫೈನ್ ಹಾಕ್ತಾರೆ. ಅಷ್ಟೆಲ್ಲ ಗೊಂದಲಾಗಿತ್ತು ಅವಾಗ. ಹಿಂದೆ ಒಬ್ಬ RTO ಬಂದಿದ್ರು, ಭಾರಿ ಜೋರಾಗಿದ್ರು ಹಿಂದೂಪುರದಲ್ಲಿ. ಅವ್ರ ಮೇಲೆಲ್ಲ ನಾವು ಆವಾಗ
ಈ ಕಂಪ್ಲೇಂಟ್ ಮಾಡಿದ್ವಿ. ಆವಾಗ ಸನ್ಮಾನ್ಯ ಇವರು ರಘುವೀರ್ ರೆಡ್ಡಿ ಅವರು, ಇವರು ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರು ಅವರು, ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಡಿಸಿಷನ್ ಅಂದರೆ ಸುಮ್ಮನೆ ಮಾತುಕತೆಯಲ್ಲಿ ಹಿಂಗೆಲ್ಲ ಮಾಡಬಾರ್ದಪ್ಪ ಅಂತ ಹೇಳಿದರು. ಹಂಗಾಗಿ ಇದನ್ನು ನಾವು ಕ್ರಿಶ್ಚಿಯನ್ಗಳು ಇನ್ನೂ ಬರಬೇಕು, ಹರಾಜಾಗಿದ್ದಾವೆ ಆ ಕ್ರಿಶ್ಚಿಯನ್ಗಳು ಹೊಸವು ವಾತಾವರಣನೇ ಇಲ್ಲ. ಒಂದು 7-8 ವರ್ಷದಿಂದ ನೋಡ್ತಾ ಇದ್ದೀವಿ, ಯಾರು ಕ್ರಿಶ್ಚಿಯರ್ ಹಾಕಂಗಿಲ್ಲ ಅವಾಗ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಅದಕ್ಕೆ ಹಾಂ ಅಷ್ಟೇ. ಇದು ಅಧಿಕಾರಿಗಳು ಇವರು ಮಾನ್ಯ ನಮ್ಮ ಶಾಸಕರು ವೆಂಕಟೇಶ್ ಅವರು ಮತ್ತು ಅವ್ರ ಪತ್ನಿ ತಂಗಿ ಅವರು ಶಶಿಕಲಾ ಅವರು, ಅವ್ರ ಹೆಸರಿಗೆ ಇರ್ಬೇಕು ಅನ್ಸುತ್ತೆ. ಮೊನ್ನೆ ಯಾವುದೋ ಪೇಪರಲ್ಲಿ ನೋಡಿದೆ, ಅವ್ರ ಹೆಸರಲ್ಲಿ ಇರಬೇಕು. ಅವರು ಎಲ್ರಿಗೂ ನಾವು ಎಮ್ಸೆಂಟ್ ಪೀಸೆಂಟ್ ಇದೊಂದು ನಿರ್ಬಂಧ ಇರಬಾರ್ದು ಅಂತ ಹೇಳಿ ಬೇರೆಯವ್ರಿಗೆ ಅಧಿಕಾರಿಗಳು ಒಬ್ಬ ಶಾಸಕರು ಇನ್ನೊಬ್ಬರು ಮಾತು ಕೇಳ್ಕೊಂಡು ಹಂಗೆ ಮಾಡಿರ್ಬೇಕು. ಮತ್ತೆ ಅಧಿಕಾರಿಗಳೇ ಮಾಡಿದಾರೆ ಅಂತ ಅವರು. ನೀವು ಈ ಬಗ್ಗೆ ಈ ಭಾಗದ ಏನು ಮುಖಂಡರು ಓಡಿಸ್ಲಿಕ್ಕೆ ನಮ್ಗೆ ಒಂದು ಅವನ್ನ ಕೇಳ್ಬೋದು, ಅನಂತಪುರ ಜಿಲ್ಲೆ ಕೊಡ್ಬೋದು, ತುಮಕೂರು ಜಿಲ್ಲೆ ಕೇಳ್ತೀವಿ ಸರ್, ಅದನ್ನು ಕೇಳ್ತೀವಿ. ಆಮೇಲೆ ಮರಳು ಹೊಡೆಯೋ ವಿಚಾರ ಬಂದಾಗ ನಮ್ದು ಇದು ಏನು ಪಾವಗಡದಲ್ಲಿ ಯಾವುದೇ ಕಾರಣಕ್ಕೂ ಅಂಥದ್ದೆಲ್ಲ ಗೊತ್ತೋಗುತ್ತೆ, ಮರಳು ತೆಗಿಬಾರ್ದು ಅಂತೇಳಿ ಒಂದು ಕಾನೂನು ಮಾಡಿದ್ದಾರೆ ಅಂತ ಗೊತ್ತಿತ್ತು. ಅದ ಈಗ ಟ್ರಾಕ್ಟರ್ಗಳು ಓಡಿಸ್ತಾರ, ರಾತ್ರಿ ಎಲ್ಲ ನೋಡ್ಕೊಂತಾರೆ ಟ್ರಾಕ್ಟರ್ ಎತ್ತಿನ ಗಾಡಿಯಲ್ಲಿ. ಈಗ ರಾಜ್ಯ ಎಲ್ಲ ಪೂರ್ತಿ ಕಾನೂನಾಗಿದೆ. ಪಾವಗಡನು ಸೇರಿದೆ. ಮೊನ್ನೆ ಒಂದು ಗ್ರಾಮ ಪಂಚಾಯತ್ ವಿಚಾರಿಸಿದೆ ನಾನು, ಬಿಕೆಳ ಗ್ರಾಮ ಪಂಚಾಯತಿಯಲ್ಲಿ ಪಾವಗಡ ಕೂಡ ಸೇರಿದೆ. ಈಗಾಗಲೇ ಅದನ್ನೆಲ್ಲ ರೂಪುರೇಷೆ ಮಾಡ್ತಾ ಇದ್ದಾರೆ. ಪಾವಗಡ ಸೇರಿದೆ. ಈಗ ಹಂಗಂದ್ರೆ ಈಗ ನಾಗಲಮಡಿಕೆ ಉಳಿದ್ವಿ ಆಕ್ಚುಲಿ ಅದು ಬೇಗ ತುಂಬ ಹೋಗುತ್ತೆ. ನಮ್ಮ ನಾಗಲಮಡಿಕೆ ಡ್ಯಾಮ್ ಅದು ತುಂಬ ಉಳಿದ್ಬೇಕದು. ಅದು ಮರಳೇ ಇರುತ್ತೆ, ಉಳಿಗಿಂತ ಮರಳೇ ಇರುತ್ತೆ. ಅದು ಎಲ್ಲಿವರೆಗೂ ಇದು ಬೂಡೂರಿಂದ ದಾಟಿ ಆಚೆವರೆಗೂ ನೀರು ನಿಂತ್ಕೊಂತಾರೆ. ತಗೊಂತಾರೆ. ಅಲ್ಲಿವರೆಗೂ ತಗೊಂಡು ಅದನ್ನ ಇನ್ನ ನೀರಿನ ಸಾಂದ್ರತೆ ಹೆಚ್ಚಿಗೆ ನಾವು ಶೇಖರಣೆ ಮಾಡ್ಬೋದು ಅಂತ ಇದೆ ಅಂತ. ಅದಕ್ಕೆ ಆದಾಯನೂ ಆಗುತ್ತೆ, ಮಾರುಕಟ್ಟೆ ಸಿಗುತ್ತೆ, ಯಾವುದೇ ರೀತಿ ಇಷ್ಟು ಸಬ್ಜೆಕ್ಟ್ಸ್